ನಮಸ್ಕಾರ. ನಿಮ್ಮ ಕನ್ನಡ ಕ್ಲಿನಿಕ್ಗೆ ಸ್ವಾಗತ. ಇಂದು ನಾವು ತುಂಬಾ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಬಗ್ಗೆ ಮಾತಾಡೋಣ. ಅದೇನಂತ ಹೇಳಿದರೆ, ಶುಗರ್ನ ಆಲ್ಟರ್ನೇಟಿವ್ಸ್ಗಳು ಯಾವುದೆಲ್ಲ ಮಾರ್ಕೆಟಲ್ಲಿದೆ, ಶುಗರ್ ಫ್ರೀ ಪ್ರಾಡಕ್ಟ್ಸ್ ಇವುಗಳು ಸೇಫಾ, ಡಯಾಬಿಟಿಸ್ ಇದ್ರೋರು ಯಾವ ಒಂದು ಸ್ವೀಟ್ನನ್ನು ಬಳಸ್ಬೋದು, ಮಾರ್ಕೆಟಲ್ಲಿ ಸ್ಟೀವಿಯಾ, ಸುಕ್ರಲೋಸ್, ಎರಿಥ್ರಿಟಾಲ್ ಅಂತ ಹಲವಾರು ಆಪ್ಷನ್ಸ್ಗಳಿವೆ. ಇದರಲ್ಲಿ ಯಾವುದು ಸೇಫ್, ಯಾವುದು ನೀವು ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡೋದಕ್ಕೆ ಒಳ್ಳೆಯದು, ಈ ಎಲ್ಲನೂ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ಸೈಂಟಿಫಿಕ್, ಸ್ಟ್ಯಾಟಿಸ್ಟಿಕ್, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಹಾಗೆಯೇ ಇಂಡಿಯಾದಲ್ಲಿರೋ ಆಪ್ಷನ್ಸ್ ಇವೆಲ್ಲ ಡೀಟೇಲ್ಸ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಎಲ್ಲನೂ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋನ ಎಂಡ್ ತನಕ ನೋಡಿ. ಸೊ ಮೊದಲನೇದಾಗಿ ಒಂದು ಸತ್ಯನ ನಾವೆಲ್ಲರೂ ತಿಳ್ಕೊಳ್ಳೇಬೇಕು. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ದಿನಕ್ಕೆ ಸಾಮಾನ್ಯವಾಗಿ 25 ಗ್ರಾಮ್ನ ಒಳಗೆ ನಾವು ಶುಗರ್ ಇಂಟೇಕ್ನ ಮಾಡಬೇಕಾಗುತ್ತೆ. ಆದರೆ ನಮ್ಮ ಇಂಡಿಯಾದಲ್ಲಿ ಒಂದು ಆವ್ರೇಜ್ ಅಡಲ್ಟ್ 50-70 ಗ್ರಾಮ್ ಸಕ್ಕರೆಯನ್ನು ದಿನಕ್ಕೆ ತಿಂತಾರೆ. ಇದರ ಪರಿಣಾಮವಾಗಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಡಯಾಬಿಟೀಸ್, ಒಬೆಸಿಟಿ, ಫ್ಯಾಟಿ ಲಿವರ್ ಹಾಗೆಯೇ ಹಾರ್ಟ್ ಡಿಸೀಸ್ಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿನೇ ಶುಗರ್ ಆಲ್ಟರ್ನೇಟಿವ್ಸ್ನ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಈಗ ಈ ನಾನ್ ಕ್ಯಾಲರಿಕ್ ಸ್ವೀಟ್ನರ್ಸ್ ಅಥವಾ ಈ ಶುಗರ್ ಆಲ್ಟರ್ನೇಟಿವ್ಸ್ಗಳ ಮಾರ್ಕೆಟ್ ಏನಾಗ್ತಾ ಇದೆ, ದೊಡ್ಡದಾಗ್ತಾ ಇದೆ. ಎಲ್ಲರೂ ಹೆಲ್ತ್ ಕಾನ್ಷಿಯಸ್ ಆಗ್ತಾ ಇರೋದ್ರಿಂದ ಈ ಒಂದು ಶುಗರ್ ಆಲ್ಟರ್ನೇಟಿವ್ಸ್ಗೆ ಸ್ವಿಚ್ ಆಗ್ತಾ ಇದ್ದಾರೆ. ಆದರೆ ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇಲ್ಲ. ಹಾಗಾಗಿನೇ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ನಾನ್ ಕ್ಯಾಲರಿಕ್ ಸ್ವೀಟ್ನರ್ಸ್ನ ನಾವು ಬ್ರಾಡ್ಲಿ 2 ಕ್ಯಾಟಗರಿಗೆ ಡಿವೈಡ್ ಮಾಡ್ಬೋದು. ಮೊದಲೇದು ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್, ಹಾಗೆಯೇ ಎರಡನೇದು ನ್ಯಾಚುರಲ್ 0 ಕ್ಯಾಲರಿ ಸ್ವೀಟ್ನರ್ಸ್. ಇವೆರಡರಲ್ಲೂ ಕೂಡ ಪ್ರೋಸ್ ಮತ್ತು ಕಾನ್ಸ್ ಇವೆ. ಇವುಗಳನ್ನ ನಾವು ಒಂದೊಂದಾಗಿ ನೋಡೋಣ. ಮೊದಲೇದಾಗಿ ಸ್ಟೀವಿಯಾ ಬಂದ್ಬಿಟ್ಟು ಒಂದು ಪ್ಲಾಂಟ್ ಬೇಸ್ಡ್ ಸ್ವೀಟ್ನರ್ ಆಗಿರುತ್ತೆ. ಇದನ್ನು ಸ್ಟೀವಿಯಾ ಎಲೆಗಳಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಇದರ ಒಂದು ಸೋರ್ಸ್ ಇಸ್ ನ್ಯಾಚುರಲ್. ಇದರ ಮೇನ್ ಕ್ಯಾರೆಕ್ಟರ್ಸ್ ಏನು ಅಂತ ಹೇಳಿದರೆ, ಇದು 200 to 300 ಟೈಮ್ಸ್ ಸಕ್ಕರೆಗಿಂತನೂ ಸ್ವೀಟ್ ಟೇಸ್ಟ್ ಆಗುತ್ತೆ. ಹಾಗೆಯೇ ಇದು ಆಲ್ಮೋಸ್ಟ್ 0 ಕ್ಯಾಲರೀಸ್ ಹೊಂದಿರುತ್ತೆ. ಆದ್ದರಿಂದ ನಿಮ್ಮ ಬ್ಲಡ್ ಶುಗರ್ ಸ್ಪೈಕ್ ಇದು ಮಾಡಲ್ಲ. ಸೈಂಟಿಫಿಕ್ ಎವಿಡೆನ್ಸ್ನ ಪ್ರಕಾರ ಸ್ಟೀವಿಯಾ ನಿಮ್ಮ ಬ್ಲಡ್ ಗ್ಲೂಕೋಸ್ ಹಾಗೆಯೇ ಇನ್ಸುಲಿನ್ ಸ್ಪೈಕ್ನ ಮಾಡಲ್ಲ. ಆ್ಯಂಡ್ ಇಟ್ಸ್ ಸೇಫ್ ಫಾರ್ ಡಯಾಬಿಟಿಕ್ ಹಾಗೆಯೇ ಪ್ರೀ ಡಯಾಬಿಟಿಕ್ ಪೇಷಂಟ್ಸ್ಗೆ. ಇದು WHO ಮತ್ತು FDA ಎರಡೂ ಕೂಡ ಅಪ್ರೂವಲ್ ಆಗಿರುವಂತಹ ಪ್ರಾಡಕ್ಟ್. ಇದರ ಅಡ್ವಾಂಟೇಜಸ್ ಬಂದು, ಇದು ನ್ಯಾಚುರಲ್ ಸೋರ್ಸಿಂದ ನಮಗೆ ಸಿಗುತ್ತೆ. ಇದು 0 ಕ್ಯಾಲರೀಸ್ ಹಾಗೆಯೇ ಡಯಾಬಿಟಿಕ್ ಫ್ರೆಂಡ್ಲಿ ಹಾಗೆಯೇ ಟೂತ್ ಫ್ರೆಂಡ್ಲಿ ಕೂಡ ಹೌದು. ಇದರ ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಮೇನ್ ಆಗಿ ಯಾರೆಲ್ಲ ಯೂಸ್ ಮಾಡ್ತಾರೆ ಈ ಪ್ರಾಡಕ್ಟ್ನ, ಅವ್ರಿಗೆ ಇದನ್ನ ಕನ್ಸ್ಯೂಮ್ ಮಾಡಿದ ನಂತರ ಒಂದು ಬಿಟರ್ ಆಫ್ಟರ್ ಟೇಸ್ಟ್ ಬರುತ್ತೆ. ಅಂದರೆ ಒಂಥರ ಕಹಿ ಟೇಸ್ಟನ್ನು ಇದು ನಿಮ್ಮ ಟೇಸ್ಟ್ ಬಡ್ಸಲ್ಲಿ ಬಿಡುತ್ತೆ. ಹಾಗೆಯೇ ಪ್ಯೂರ್ ಸ್ಟೀವಿಯಾ ಮಾರ್ಕೆಟಲ್ಲಿ ಸಿಗೋದು ತುಂಬಾ ರೇರ್. ಬಹಳಷ್ಟು ಸ್ಟೀವಿಯಾ ಮಾರ್ಕೆಟಲ್ಲಿ ಮಾರೋದು ತುಂಬಾ ಅಡಲ್ಟ್ರೇಟೆಡ್ ಆಗಿರುತ್ತೆ. ಸೊ ಹಾಗಾಗಿ ಆಲ್ವೇಸ್ ಚೆಕ್ ದ ಲೇಬಲ್ ಆ್ಯಂಡ್ ಬಿಫೋರ್ ಯು ಪರ್ಚೇಸ್. ಆ್ಯಂಡ್ ಸೆಕೆಂಡ್ ಸ್ವೀಟ್ನರ್ ಬಂದ್ಬಿಟ್ಟು ಸುಕ್ರಲೋಸ್ ಒಂದು ಆರ್ಟಿಫಿಷಿಯಲ್ ಸ್ವೀಟ್ನರ್. ಇದನ್ನು ಮಾರ್ಕೆಟಲ್ಲಿ ಶುಗರ್ ಫ್ರೀ ಟ್ಯಾಬ್ಲೆಟ್ಸ್, ಡ್ರಾಪ್ಸ್ ಈ ಎಲ್ಲ ಏನೇನು ಪ್ರಾಡಕ್ಟ್ಸ್ ಸಿಗುತ್ತಲ್ಲ ಅದರಲ್ಲೆಲ್ಲ ಆಲ್ಮೋಸ್ಟ್ ಸುಕ್ರಲೋಸ್ನ ಬಳಸಿ ಮಾಡಿರ್ತಾರೆ. ಇದರ ಮೇನ್ ಕ್ಯಾರೆಕ್ಟರ್ಸ್ ಏನಂತ ಹೇಳಿದರೆ, ಇದು 600 ಟೈಮ್ಸ್ ಶುಗರ್ಗಿಂತನೂ ಸ್ವೀಟ್ ಟೇಸ್ಟ್ ಆಗುತ್ತೆ. ಹಾಗೆಯೇ ಇದು 0 ಕ್ಯಾಲರೀಸ್. ನಿಮ್ಮ ಬ್ಲಡ್ ಶುಗರ್ ಸ್ಪೈಕ್ ಜನರಲಿ ಇದರಲ್ಲಿ ಕಡಿಮೆ ಇರುತ್ತೆ. ಆದರೆ ಇದು ಬಹಳಷ್ಟು ಸರ್ತಿ ನಿಮ್ಮ ಗಟ್ ಬ್ಯಾಕ್ಟೀರಿಯಾ ಮೇಲೆ ಎಫೆಕ್ಟ್ನ ಬೀರಿ ನಿಮಗೆ ಒಂದು GI ಡಿಸ್ಟರ್ಬೆನ್ಸಸ್ನ ಉಂಟು ಮಾಡುತ್ತೆ. ಇದು ಹಲವಾರು ಸ್ಟಡೀಸ್ಗಳು ಕೂಡ ಇದನ್ನು ಹೇಳುತ್ತೆ. ಹಾಗಾಗಿ ಇನ್ನೊಂದು ಮೇನ್ ಅಂತ ಏನು ಹೇಳಿದರೆ, ಹೀಟಿಂಗ್. ಇದು ಸುಕ್ರಲೋಸ್ನ ನೀವು ಯಾವುದಾದ್ರೂ ಸ್ವೀಟ್ ಪ್ರಿಪೇರ್ ಮಾಡ್ತಾ ಇರ್ತೀರಾ ಅಥವಾ ಬೇರೆ ಯಾವುದಾದ್ರೂ ಡೆಸರ್ಟ್ ಮಾಡುವಾಗ ಅದನ್ನ ಹೀಟ್ ಮಾಡೋದ್ರಿಂದ ಇದರಲ್ಲಿ ಹಾರ್ಮ್ಫುಲ್ ಕಂಪೌಂಡ್ಸ್ ರಿಲೀಸ್ ಆಗುತ್ತೆ. ಹಾಗಾಗಿ ಆ ರೀತಿ ಇದನ್ನು ಉಪಯೋಗಿಸೋದನ್ನ ನೀವು ಅವಾಯ್ಡ್ ಮಾಡಬೇಕು. ಇದರ ಅಡ್ವಾಂಟೇಜಸ್ ಏನು ಅಂತ ನೋಡಿದರೆ, ಇದು ತುಂಬಾ ಸ್ವೀಟ್ ಇರುತ್ತೆ. ಈವನ್ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಕೂಡ ಎನಫ್ ಸ್ವೀಟ್ನೆಸ್ ನಿಮಗೆ ಇದು ಕೊಡುತ್ತೆ. ಇದು ಚೀಪ್ ಹಾಗೆಯೇ ಈಸಿಲಿ ಅವೈಲಬಲ್. ಡಯಾಬಿಟಿಕ್ಸ್ ಇರೋರು ಒಕೇಶ್ನಲಿ ಇದನ್ನು ಯೂಸ್ ಮಾಡ್ಬೋದು. ಇದರ ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದರೆ, ಇದನ್ನು ನೀವು ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡುವಾಗ ನಿಮ್ಮ ಗಟ್ ಮೇಲೆ ಇದು ತುಂಬಾ ಪರಿಣಾಮ ಬೀರುತ್ತೆ. ಹಾಗೆಯೇ ಇದರಿಂದ ನೀವು ಕುಕ್ಕಿಂಗ್ ಹಾಗೆಯೇ ಬೇಕಿಂಗ್, ಫಾರ್ ಎಕ್ಸಾಂಪಲ್ ಕೇಕ್ಸ್ಗಳಲ್ಲಿ, ಡೆಸರ್ಟ್, ಹಲ್ವಾ ಈ ರೀತಿ ಎಲ್ಲ ಮಾಡೋದಕ್ಕೆ ಇದು ಸೂಕ್ತ ಅಲ್ಲ. ಹಾಗೆಯೇ ಡೈಲಿ ಇದನ್ನು ಹೆವಿ ಯೂಸ್ ಮಾಡುವಂಥದ್ದನ್ನು ಯಾರು ಕೂಡ ರೆಕಮೆಂಡ್ ಮಾಡಲ್ಲ. ಸೊ ಹಾಗಾಗಿ ಒಕೇಶ್ನಲಿ ದಿಸ್ ಇಸ್ ಫೈನ್, ಬಟ್ ಡೈಲಿ ಇಟ್ಸ್ ಟು ಅವಾಯ್ಡ್. ಸೊ ನಮ್ಮ ಮೂರನೇ ಸ್ವೀಟ್ನರ್ಸ್ನ ನಾವು ನೋಡೋದಾದರೆ ಆಸ್ಪರ್ಟೇಮ್ ಮಾರ್ಕೆಟ್ನಲ್ಲಿರುವಂತಹ ತುಂಬ ಹಳೆಯ ಸ್ವೀಟ್ನರ್ಗಳಲ್ಲಿ ಒಂದು. ಇದು 0 ಕ್ಯಾಲರೀಸ್ ಹಾಗೆಯೇ ಶುಗರ್ ಫ್ರೀ ಡ್ರಿಂಕ್ಸ್ಗಳಲ್ಲಿ ಕಾಮನ್ ಆಗಿ ಇದನ್ನು ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಡಯಟ್ ಕೋಕ್ ನೀವು ನೋಡಿದರೆ ಅದರಲ್ಲಿ ಕೂಡ ಆಸ್ಪರ್ಟೇಮ್ ಯೂಸ್ ಮಾಡಿರ್ತಾರೆ. ಇದು ಸೈಂಟಿಫಿಕಲಿ ಇಟ್ಸ್ ಅಪ್ರೂವ್ಡ್ ಟು ಬಿ ಯೂಸ್ಡ್ ಇನ್ ಅ ವೆರಿ ಲಿಮಿಟೆಡ್ ಕ್ವಾಂಟಿಟಿ.
ಬಟ್ ಹೆಡ್ಏಕ್, ಡಿಸಿನೆಸ್ ಈ ರೀತಿ ಸೈಡ್ ಎಫೆಕ್ಟ್ಸ್ಗಳು ಆಗುತ್ತೆ. ಹಾಗೆಯೇ ಫಿನೈಲ್ ಕೆಟೋಯೂರಿಯಾ ಇರುವಂತಹ ಪೇಷಂಟ್ಸ್ಗಳು ಈ ಒಂದು ಆಸ್ಪರ್ಟೇಮ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು. ಇದರ ಡಿಸಡ್ವಾಂಟೇಜ್ ಏನಂತ ಹೇಳಿದ್ರೆ ಇದು ಕೂಡ ಸೇಮ್, ಇದನ್ನ ಹೀಟ್ ಮಾಡುವಂತಹ ಅಥವಾ ಕುಕಿಂಗ್ ಬೇಕಿಂಗ್ ಮಾಡುವಾಗ ಇದನ್ನ ಯೂಸ್ ಮಾಡೋದಕ್ಕಾಗಲ್ಲ ಆ್ಯಂಡ್ ಇಟ್ಸ್ ನಾಟ್ ಗುಡ್ ಫಾರ್ ಡೈಲಿ ಮತ್ತು ಲಾಂಗ್ ಟರ್ಮ್ ಯೂಸ್ಗೆ. ಹಾಗೆಯೇ ಪ್ರೆಗ್ನೆಂಟ್ ವುಮೆನ್ಸ್ಗಳು ಇದನ್ನು ಅವಾಯ್ಡ್ ಮಾಡಬೇಕು. ಸೊ ಆಸ್ ಯೂಶುವಲ್ ಆಸ್ಪರ್ಟೇಮ್ ಇಸ್ ನಾಟ್ ಅ ಬೆಸ್ಟ್ ಚಾಯ್ಸ್. ನಮ್ಮ 4ನೇ ಒಂದು ಸ್ವೀಟ್ನರ್ ಎರಿಥ್ರಿಟಾಲ್. ಎರಿಥ್ರಿಟಾಲ್ ಒಂದು ಶುಗರ್ ಆಲ್ಕೋಹಾಲ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಆಲ್ಮೋಸ್ಟ್ 0 ಕ್ಯಾಲರಿ ಇರುತ್ತೆ. 70% ಶುಗರ್ ತರಾನೇ ಇದು ಸ್ವೀಟ್ ಇರುತ್ತೆ. ಬ್ಲಡ್ ಶುಗರ್ ಸ್ಪೈಕ್ ಬಂದ್ಬಿಟ್ಟು ಮಿನಿಮಲ್ ಇರುತ್ತೆ. ಇದರಲ್ಲಿ 0 ಇರಲ್ಲ, ಮಿನಿಮಲ್. ಸೊ ಇಟ್ ಡಸ್ ನಾಟ್ ರೇಸ್ ಯುವರ್ ಇನ್ಸುಲಿನ್ ಬಟ್ ಇಟ್ ಗಿವ್ಸ್ ಬೆಟರ್ ಡೈಜೆಸ್ಟಿವ್ ಟಾಲರೆನ್ಸ್ ದ್ಯಾನ್ ದಿ ಅದರ್ ಆಲ್ಕೋಹಾಲ್ ಶುಗರ್ಸ್. ಸೊ ಇದು ನಿಮ್ಮ ಹಲ್ಗೆ ಅಂದರೆ ಟೂತ್ ಫ್ರೆಂಡ್ಲಿ, ಇದು ಯಾವುದೇ ರೀತಿಯಾದ ಸ್ಟೇನ್ ಈ ರೀತಿ ಎಲ್ಲ ಏನು ಮಾಡಲ್ಲ. ಇದರ ಅಡ್ವಾಂಟೇಜ್ ಬಂದ್ಬಿಟ್ಟು ಇಟ್ಸ್ ವೆರಿ ಕ್ಲೋಸ್ ಟು ಶುಗರ್ ಟೇಸ್ಟ್, ಇಟ್ಸ್ ಗುಡ್ ಫಾರ್ ಡಯಾಬಿಟೀಸ್. ಹಾಗೆಯೇ ಬೇಕಿಂಗ್ ಕೂಡ ಇದರಲ್ಲಿ ಮಾಡ್ಬೋದು ಸ್ವಲ್ಪ ಮಟ್ಟಿಗೆ. ಇದರ ಡಿಸಡ್ವಾಂಟೇಜ್ ಏನಂತ ಹೇಳಿದರೆ ಇದನ್ನ ಬಹಳಷ್ಟು ಜಾಸ್ತಿ ಎಕ್ಸೆಸಿವ್ ಆಗಿ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಯಾಕಂದರೆ ಇದರಲ್ಲಿ ಬ್ಲೋಟಿಂಗ್ ಸಮಸ್ಯೆ ಉಂಟಾಗುತ್ತೆ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ. ಹಾಗೆಯೇ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಇಟ್ಸ್ ನಾಟ್ ಪಾಕೆಟ್ ಫ್ರೆಂಡ್ಲಿ. ಹಾಗೆಯೇ ದಿನ ಯೂಸ್ ಮಾಡೋದಕ್ಕೆ ನಾವು ಎಕನಾಮಿಕಲ್ ವೇ ಅಲ್ಲಿ ಕನ್ಸಿಡರ್ ಮಾಡಿದಾಗ ಇಟ್ಸ್ ನಾಟ್ ಅ ಬೆಟರ್ ಆಪ್ಷನ್. ಸೊ ಇಟ್ಸ್ ಅ ಬೆಸ್ಟ್ ಆಪ್ಷನ್ ಫಾರ್ ಪೀಪಲ್ ಹೂ ಯೂಶಲಿ ಮಿಸ್ ದಟ್ ಶುಗರ್ ಟೇಸ್ಟ್. ಈ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ಗಳು ರಿಯಲ್ ಶುಗರ್ ಟೇಸ್ಟ್ ಇರೋದ್ರಲ್ಲ, ಸೊ ಹಾಗಾಗಿ ಈ ಒಂದು ಆಪ್ಷನ್ ಬೆಟರ್ ಇರುತ್ತೆ ಇಫ್ ಯು ವಾಂಟ್ ದಟ್ ಶುಗರ್ ಟೇಸ್ಟ್. ಆ್ಯಂಡ್ 5th ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಟ್ರೆಂಡಿಂಗ್ ಸ್ವೀಟ್ನರ್ ಬಂದ್ಬಿಟ್ಟು ಮಂಕ್ ಫ್ರೂಟ್. ಸೊ ಈ ಒಂದು ಮಂಕ್ ಫ್ರೂಟ್ ಸ್ವೀಟ್ನರ್ ಇಂಡಿಯಾದಲ್ಲಿ ತುಂಬಾ ಕಡಿಮೆ ಅವೈಲಬಿಲಿಟಿ ಇರುತ್ತೆ. ಬೇರೆ ಸ್ವೀಟ್ನರ್ಸ್ಗಳು ನಿಮಗೆ ಶಾಪ್ಸಲ್ಲಿ ಸಿಗುತ್ತೆ ಈಸಿಯಾಗಿ, ಬಟ್ ಮಂಕ್ ಫ್ರೂಟ್ ಇಸ್ ರೇರ್. ಬಟ್ ಆನ್ಲೈನಲ್ಲಿ ನಿಮಗೆ ಇದು ಈಸಿಯಾಗಿ ಈಗೀಗ ಸೆಲ್ ಮಾಡ್ತಾ ಇದ್ದಾರೆ. ಸೊ ಇದು ನ್ಯಾಚುರಲ್, ಇದನ್ನು ಮಂಕ್ ಫ್ರೂಟಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ಇಟ್ಸ್ ನ್ಯಾಚುರಲ್. ಇದರಲ್ಲಿ 0 ಕ್ಯಾಲರೀಸ್ ಇರುತ್ತೆ. ಬಟ್ ಇದರ ಡಿಸಡ್ವಾಂಟೇಜ್ ಅಂದರೆ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್. ಹಾಗೆಯೇ ಮೋಸ್ಟ್ ಆಫ್ ದಿ ಬ್ರ್ಯಾಂಡ್ಸ್ಗಳು ಇದನ್ನು ಎರಿಥ್ರಿಟಾಲ್ ಜೊತೆ ಮಿಕ್ಸ್ ಮಾಡಿ ಮಾರ್ಕೆಟಲ್ಲಿ ಮಾರ್ತಾರೆ. ಸೊ ದಟ್ ಎಕ್ಸ್ಟ್ರಾ ಸ್ವೀಟ್ನೆಸ್ ಮತ್ತು ಕಾಸ್ಟ್ ಸೇವ್ ಮಾಡ್ಕೊಂಡ್ಬಿಟ್ಟು ಅವರು ಪ್ರಾಫಿಟ್ ಮಾಡ್ಕೊಳ್ಳೋಕ್ಕೋಸ್ಕರ. ಸೊ ಹಾಗಾಗಿ ಮಂಕ್ ಫ್ರೂಟ್ನ ಪರ್ಚೇಸ್ ಮಾಡುವಾಗ ಕೂಡ ನೀವು 100% ಮಂಕ್ ಫ್ರೂಟ್ ಶುಗರ್ ವಿತೌಟ್ ಅಡಲ್ಟ್ರೇಟೆಡ್ ಪ್ರಾಡಕ್ಟ್ಸ್ ನಿಮಗೆ ಸಿಕ್ಕರೆ ಇಟ್ಸ್ ಅ ಬೆಸ್ಟ್ ಡೀಲ್, ಯೂಸ್ ಮಾಡ್ಬೋದು. ಸೊ ಇದೆಲ್ಲ ನೋಡಿದ ಮೇಲೆ ನಿಮಗೆ ಕ್ವೆಶನ್ ಬಂದಿರ್ಬೋದಲ್ವಾ, ಹಾಗಾದರೆ ಜಾಗ್ರಿ, ಬೆಲ್ಲ, ಹನಿ ಇವೆಲ್ಲ ಏನು, ಇವೆಲ್ಲವೂ ಯೂಸ್ ಮಾಡ್ಬೋದಾ ಅಂತ. ಸೊ ಇದಕ್ಕೆ ನಾನು ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಐ ಬಟನಲ್ಲಿ ನಿಮಗೆ ಆ ವಿಡಿಯೋ ಲಿಂಕ್ ನಾನು ಕೊಟ್ಟಿರ್ತೀನಿ, ಅದನ್ನು ನೀವು ನೋಡಿ ತಿಳ್ಕೊಬೋದು. ಸೊ ಇಷ್ಟೆಲ್ಲ ಆದಮೇಲೆ ಯಾವುದು ಬೆಸ್ಟ್ ಚಾಯ್ಸ್, ನಾವು ಯಾವುದನ್ನು ಯೂಸ್ ಮಾಡ್ಬೋದು ಅಂತ ಒಂದು ಸಮರಿ ರೂಪದಲ್ಲಿ ನೋಡೋದಾದರೆ ನಮ್ಮ ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟು ಸ್ಟೀವಿಯಾಗೆ. ಬಿಕಾಸ್ ಇಟ್ಸ್ ನ್ಯಾಚುರಲ್, ಇಟ್ಸ್ ಪ್ಯೂರ್. ಇಫ್ ಯು ಕನ್ಸ್ಯೂಮ್ ಇಟ್ ಇನ್ ಅ ಪ್ಯೂರ್ ಫಾರ್ಮ್, ಇದು ನಿಮ್ಮ ಡೈಲಿ ಕನ್ಸಂಪ್ಷನ್ಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಎರಡನೇದು ಎರಿಥ್ರಿಟಾಲ್. ಶುಗರ್ ಥರನೇ ಟೇಸ್ಟ್ ಇರುತ್ತೆ, ಬಟ್ ಅದೇ ಟೇಸ್ಟ್ ಬೇಕಂತ ಇರೋರು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಥರ್ಡ್ ಬಂದ್ಬಿಟ್ಟು ಸುಕ್ರಲೋಸ್. ಸುಕ್ರಲೋಸ್ನ ನೀವು ದಿನ ಯೂಸ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಬೇಡಿ. ಯಾವಾಗಾದರೂ ಒಂದು ಸರ್ತಿ ಒಕೇಶ್ನಲಿ ಯೂಸ್ ಮಾಡೋದಕ್ಕೆ ಸುಕ್ರಲೋಸ್ ಇಸ್ ಅ ಬೆಸ್ಟ್ ಚಾಯ್ಸ್. ಆಸ್ಪರ್ಟೇಮ್ ಪ್ಲೀಸ್ ಅವಾಯ್ಡ್. ಹನಿ, ಜಾಗ್ರಿ ನಾನು ಹೇಳಿದ ಥರನೇ ಆ ವಿಡಿಯೋನ ನೋಡಿ, ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಸೊ ಫೈನಲಿ ನನ್ನ ಆನೆಸ್ಟ್ ಅಡ್ವೈಸ್ ಏನಂತ ಹೇಳಿದ್ರೆ, ಶುಗರ್ ಸಬ್ಸ್ಟಿಟ್ಯೂಟ್ ಅಂದರೆ ಇದೊಂಥರ ಮ್ಯಾಜಿಕ್ ಸೊಲ್ಯೂಷನ್ ಅಲ್ಲ. ಸ್ವೀಟ್ ಕ್ರೇವಿಂಗ್ಸ್ನ ನೀವು ಗ್ರ್ಯಾಜುವಲಿ ಕಡಿಮೆ ಮಾಡ್ತಾನೆ ಬರಬೇಕು. ನ್ಯಾಚುರಲ್ ಫುಡ್ಸ್ಗೆ ನೀವು ಹೆಚ್ಚಾಗಿ ಅಭ್ಯಾಸನ ಹೊಂದಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ಸ್ವೀಟ್ ತಿನ್ನಬೇಕು ಅನ್ಸಾಗ ಯಾವುದಾದ್ರೂ ಫ್ರೂಟ್ ತಿನ್ನೋದು ಅಭ್ಯಾಸ ಮಾಡ್ಕೊಳ್ಳಿ. ಈ ರೀತಿ ಸ್ವಿಚ್ ಆಗೋಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕು ಲಾಂಗ್ ಟರ್ಮಲ್ಲಿ. ಸೊ ಡಯಾಬಿಟೀಸ್ ಇದ್ದವರು ಬ್ಲೈಂಡ್ಲಿ ಯಾವುದೋ ಒಂದು ಶುಗರ್ ಫ್ರೀ ಪ್ರಾಡಕ್ಟ್ ಸಿಗ್ತಾ ಇದೆ ಅಂತ ಹೇಳಿ ಅದನ್ನ ಟ್ರಸ್ಟ್ ಮಾಡಿ ಅದನ್ನೇ ಜಾಸ್ತಿ ಸೇವಿಸೋದು, ಅಥವಾ ಲೇಬಲ್ ಓದ್ದೇನೆ ತುಂಬ ಪ್ರಾಡಕ್ಟ್ಸ್ಗಳನ್ನ ನಾನ್ ಕ್ಯಾಲರಿಕ್ ಅಂತ ಯೂಸ್ ಮಾಡೋದು, ಇವೆಲ್ಲವನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕು. ಮಾಡ್ರೇಷನ್ನ ಫಾಲೋ ಮಾಡಿ. ಯಾವುದನ್ನೇ ಆಗಲಿ ಅತಿಯಾಗಿ ಕನ್ಸ್ಯೂಮ್ ಮಾಡೋದಾಗಲಿ ಟ್ರಸ್ಟ್ ಮಾಡೋದಾಗಲಿ ಮಾಡಬೇಡಿ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದೇ ರೀತಿ ನಿಮಗೆ ಯೂಸ್ಫುಲ್ ಆಗಿರುವಂತಹ ವಿಡಿಯೋಸ್ಗಳು ನಮ್ಮ ಚಾನಲಲ್ಲಿ ನಾನು ಇನ್ಮೇಲಿಂದ ಹಾಕ್ತಾ ಹೋಗ್ತೀನಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕನ್ನಡ ಕ್ಲಿನಿಕ್ಗೆ. ಥ್ಯಾಂಕ್ ಯು ಆಲ್. ಹಾಗೆಯೇ ಕಮೆಂಟಲ್ಲಿ ಹೇಳಿ ನೀವು ಯಾವ ಸ್ವೀಟ್ನರ್ನ ಬಳಸ್ತೀರಾ ಅಂತ. ಥ್ಯಾಂಕ್ ಯು.